ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಒಳ್ಳೆ ಸುಂದರ ಕಥೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಅದು ಯಾವುದೆಂದರೆ ಶಾಮಣ್ಣನ ಉಂಡೆ. ಬನ್ನಿ ಈ ಕಥೆನ ಕೇಳೋಣ ಏನು ಅಂತ. ಒಂದೂರಿನಲ್ಲಿ ಅಜ್ಜಿ ಮತ್ತು ಮೊಮ್ಮಗಳಿದ್ದರು. ಮೊಮ್ಮಗಳು ಶಾರದಾ ರಜೆ ಕಳೆಯಲು ಅಜ್ಜಿಯ ಮನೆಗೆ ಬಂದಿದ್ದಳು. ಅಪ್ಪನ ಮನೆಯಲ್ಲಿ ಕುರುಕಲು ತಿಂದು ಅಭ್ಯಾಸವಿದ್ದ ಮೊಮ್ಮಗಳಿಗೆ ಅಜ್ಜಿ ಕೊಡುತ್ತಿದ್ದ ಕುರುಕಲು ಸಾಕಾಗುತ್ತಿರಲಿಲ್ಲ. ದಿನ ಚಕ್ಕುಲಿ, ಉಂಡೆ, ನಿಪ್ಪಟ್ಟು ಮಾಡುವ ಶಾಮಣ್ಣ ಅಜ್ಜಿಯ ಜಗುಲಿಯ ಮೇಲೆ ಮಾರಾಟಕ್ಕೆ ಕೂರುತ್ತಿದ್ದ. ಮೊಮ್ಮಗಳಿಗೆ ಶಾಮಣ್ಣನ ಚಕ್ಕುಲಿ, ಉಂಡೆ ತಿನ್ನಲು ಅತಿಯಾದ ಆಸೆ. ಆದರೆ ಅವಳ ಹತ್ತಿರ ಹಣವಿಲ್ಲ. ಏನು ಮಾಡುವುದು? ಅಜ್ಜಿ ಮನೆ ಕೆಲಸವೆಲ್ಲ ಮುಗಿಸಿ ಬಟ್ಟೆ ತೆಗೆದುಕೊಂಡು ಹೊಳೆಯ ಹತ್ತಿರ ಹೋದ ಮೇಲೆ ಮೊಮ್ಮಗಳು ಶಾಮಣ್ಣನನ್ನು ಕೇಳಿದಳು. ಅದಕ್ಕೆ ಬಹು ಚತುರನಾದ ಶಾಮಣ್ಣ, ಅದ್ಯಾಕವ್ವ ಬೇಸರ, ವಾಡೇಲಿ ರಾಗಿ ಇದ್ದರೆ ಕೊಡು, ಚಕ್ಕುಲಿ ಕೊಡ್ತೀನಿ ಎಂದನು. ಅಜ್ಜಿಯು ಸಹ ಸೊಪ್ಪಿನವಳಿಗೆ ರಾಗಿ ಕೊಟ್ಟು ಸೊಪ್ಪು ತೆಗೆದುಕೊಂಡದ್ದು ನೋಡಿದ್ದ ಮೊಮ್ಮಗಳಿಗೆ ಇದರಲ್ಲಿ ತಪ್ಪೇನು ಕಾಣಲಿಲ್ಲ. ಮರ ತೆಗೆದುಕೊಂಡು ಕಿರುಕೋಣೆಗೆ ಹೋಗಿ ವಾಡೆಯ ಬೆಣೆ ತೆಗೆದು ಮೊರಕ್ಕೆ ರಾಗಿ ತುಂಬಿಕೊಂಡು ಕಷ್ಟಪಟ್ಟು ಬೆಣೆ ಹಾಕಿದಳು. ಶಾಮಣ್ಣ ಕೊಟ್ಟ ಉಂಡೆ, ಚಕ್ಕುಲಿ ತಿಂದು ಆಟವಾಡುತ್ತಾ ಆನಂದದಿಂದ ಇರುತ್ತಿದ್ದಳು. ಅಜ್ಜಿಗೆ ಅನುಮಾನ ಶುರುವಾಯಿತು. ವಾಡೆಯಲ್ಲಿ ರಾಗಿ ಇದ್ದಕ್ಕಿದ್ದಾಗೆ ಹೇಗೆ ಕಮ್ಮಿಯಾಗುತ್ತಿದೆ? ಕಿರುಕೋಣೆಗೆ ಬಂದರೆ ರಾಗಿ ಚೆಲ್ಲಿರುತ್ತದೆ. ಇದು ಯಾರ ಕೆಲಸವೋ ಕಂಡುಹಿಡಿಯಬೇಕೆಂದು ಸುಮ್ಮನಾದಳು. ಮಾರನೇ ದಿನ ಮನೆ ಕೆಲಸ ಮುಗಿಸಿ ಬಟ್ಟೆ ಗುಡೆ ಹಿಡಿದು ಒಳಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹಿತ್ತಲ ಬಾಗಿಲಿನಿಂದ ಬಂದು ವಾಡೆಯ ಹಿಂದೆ ಅವಿತುಕೊಂಡಳು. ಚಕ್ಕುಲಿ, ಉಂಡೆ 2 ಹೆಚ್ಚಾಗೇ ಇದೆ, ಬೇಗ ರಾಗಿ ತಗೊಂಬಾ. ನಿಮ್ಮಜ್ಜಿ ಏನಾದರೂ ಬಂದ್ಗಿಂದಳು ಎಂದು ಅಂಗಡಿಯವನು ಎನ್ನಲು ಕಿರುಕೋಣೆಯ ವಾಡೆಯಿಂದ, ಇರು ಪಂಚಾಯ್ತಿ ಸೇರಿಸಿ ಹರಿಯದ ಹುಡುಗಿಗೆ ಕಳ್ಳತನ ಕಲಿಸುತ್ತಿದ್ದಾನೆ ಎಂದು ಹೇಳುತ್ತೇನೆ ಎನ್ನಲು ಶಾಮಣ್ಣ ಅಜ್ಜಿ ಕಾಲಿಗೆ ಬಿದ್ದು, ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ, ಮಕ್ಕಳೊಂದಿಗೆ ಇನ್ನು ಮೇಲೆ ಇಂಥ ಕೆಲಸ ಮಾಡಲ್ಲ ಎಂದು ಪ್ರಮಾಣ ಮಾಡಿ ಹೇಳಲು, ಸರಿ ಹಾಗಾದರೆ ನನ್ನ ಮೊಮ್ಮಗಳ ಕೈಯಲ್ಲಿ ಹಣ ಕೊಟ್ಟಿರುತ್ತೇನೆ, ದಿನಕ್ಕಿಂತ ಹೆಚ್ಚಾಗಿ ಅವಳಿಗೆ ಚಕ್ಕುಲಿ, ಉಂಡೆ ಕೊಡು. ಇನ್ನು ಮೇಲಿಂದ ಯಾರ ಹತ್ತಿರನೂ ಇಂಥ ಕೆಲಸ ಮಾಡಿದ್ದು ತಿಳಿದರೆ
ನಿನಗೆ ಪಂಚಾಯಿತಿಯೇ ಗತಿ. ಹುಷಾರ್ ಎಂದು ಅಜ್ಜಿ ಎಚ್ಚರಿಸಿದಳು. ಕಕ್ಕಾಬಿಕ್ಕಿಯಾಗಿ ನಿಂತಿದ್ದ ಮೊಮ್ಮಗಳಿಗೆ ಅಜ್ಜಿ ಬುದ್ಧಿ ಹೇಳಿ, ಇನ್ನು ಮೇಲೆ ಹಣ ಕೊಟ್ಟು ಚಕ್ಲಿ ಉಂಡೆ ತೆಗೆದುಕೋ ಎಂದು ಹೇಳಿದಳು. ಎಲ್ರಿಗೂ ಕತೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹೀಗೆ ಮುಂದೆ ಈ ಥರದೇ ಕತೆಗಳನ್ನು ನೀವು ಕೇಳ್ಬೋದು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.